ನಾನು ಭಾಳ ಖಂಡನೆ ಮಾಡ್ತೀನಿ. ಈ ಥರ ಸಿಸ್ಟಮು ನಾನು ಯಾವುದೇ ಕಾರಣಕ್ಕೂ ಅಷ್ಟೇ ಅವರು HMನ ಸಸ್ಪೆಂಡ್ ಮಾಡಿದ್ದಾರೆ, ಅಷ್ಟಕ್ಕೆ ನಿಲ್ಲಬಾರ್ದು. ಇದು ಯಾವುದೇ ಥರದ ಮತ್ತೊಮ್ಮೆ ಘಟನೆ ಆಗದೇ ಇರತಕ್ಕಂಥ ರೀತಿಯಲ್ಲಿ ನೋಡ್ಕೊಳ್ಬೇಕಾಗ್ತದೆ. ಅದು ಹೈಯರ್ ಅಧಿಕಾರಿಗಳಿಗೂ ಕೂಡ ಅದನ್ನು ಕೂಡ ಈಗಾಗಲೇ ಮಧ್ಯಾಹ್ನದಿಂದ ಮಾತಾಡಿದೆ. ಮೊನ್ನೆ ಆಗಿ ಒಂದು 4 ದಿವಸ ಆಗಿದೆ, ಒಂದೇ ಸತಿ ಈ ಥರ ಆಗಿಬಿಟ್ರೆ ಅದು ಭಾಳ ದುರಂತ. ಇದೆಲ್ಲ ಮಾಡಬಾರ್ದು. ಅದನ್ನು ಭಾಳ ಕಠಿಣವಾಗಿ ನಾನು ಖಂಡನೆ ಮಾಡ್ತೀನಿ. ಮತ್ತು ನನ್ನ ಇಲಾಖೆಯಿಂದ ಯಾವುದೇ ಥರದ ಅವ್ರನ್ನ ಹಾಗೆ ಸುಮ್ಮನೆ ಬಿಡ್ತಕ್ಕಂಥದ್ದು ವಿಚಾರಗಳನ್ನೆಲ್ಲ, ಮಕ್ಕಳು ದೇವ್ರ ಸಮಾನ, ಅವರಿಗೆ ವಿದ್ಯಾಭ್ಯಾಸಕ್ಕೆ ಬರ್ತಾರೆ, ಅದನ್ನು ಮಾತ್ರ ನೋಡಬೇಕಾಗ್ತದೆ. ಯಾವುದೇ ಕಾರಣಕ್ಕೂ ಬೇರೆ ಇವನ್ ಕಸ ಗುಡಿಸೋದಾಗಲಿ ಏನೇ ಆಗಲಿ ಯಾವುದನ್ನು ಕೂಡ ಮಾಡ್ತಕ್ಕಂಥದ್ದು ನಾವು ಒಪ್ಪೋದಿಲ್ಲ. ಇಲ್ಲ, ನೋಡೋಣ ಏನಾಗ್ತದೆ. ಇವಾಗ ಫಸ್ಟು ಸಸ್ಪೆಂಡ್ ಮಾಡಿದ್ದಾರೆ, ಯಾರು ಅಲ್ಲಿ ಹೆಡ್ ಇರ್ತಾರೆ ಅವರೇ ಜವಾಬ್ದಾರಿ ಆಗಬೇಕು. ಇದಾದ ಮೇಲೆ ಇನ್ವೆಸ್ಟಿಗೇಷನ್ ಮಾಡಿಕೊಂಡು ಅದು ಏನಾಗಿದೆ ಅಂತಕ್ಕಂಥ ಇಲಾಖೆ ಇನ್ವೆಸ್ಟಿಗೇಷನ್ ಮಾಡಬೇಕಾಗತ್ತೆ. ಇದು ಯಾಕೆ, ಹೆಂಗೆ, ಏನಾಯಿತು, ಬೇರೆ ಬೇರೆ ರೂಪಗಳು ಇರ್ತವೆ. ಅದನ್ನು ನಾನಿಲ್ಲಿ ಚರ್ಚೆ ಮಾಡಿದರೆ ಈ ಸಂದರ್ಭದಲ್ಲಿ ನಾನು ತಪ್ಪಾಗ್ತದೆ. ಅದನ್ನು ಮಾಡಿ ಅದನ್ನು ಮಾಹಿತಿಯನ್ನು ಕೊಡ್ತೀನಿ.